ಮೂರ್ತಿಗಳು ಆ ಜಾಗ ಬಿಟ್ಟೆ ಕದಲಂಗಿಲ್ಲ. ನಾವ್ ಯಾಕೆ ಇಲ್ಲಿ ಬಂದಿವಂತಂದ್ರೆ ನಮಗೂ ಗೊತ್ತಿಲ್ಲ. ಈ ಮಹಾಲಕ್ಷ್ಮಿ ಇಲ್ಲಿಂದ ಅಲ್ಲಿ ಕರ್ಸ್ಕೊಂಡ್ರೆ ನಿಜಕ್ಕೂ ಕೂಡ ಅದ್ವೈತ ಶಕ್ತಿ ನಿಮ್ಮ ಮಹಾಲಕ್ಷ್ಮಿ ಅದ ಅಂತೇಳಿ ನಾವು ಹೇಳಕ್ ಬಯಸ್ತೀವಿ. ನನ್ನ ಮಿತ್ರರಾಗಿರುವಂತ ನಮ್ಮ ಕಲ್ಯಾಣಿಯವ್ರು ಬಂದು ಹೇಳಿದ್ರ, ಅಪ್ಪಾಜಿ ನಮ್ಮ ಊರಿಗೆ ಬರ್ಬೇಕಂತೇಳಿ. ನಾವು ಯಾಕೆ ಹೂ ಅಂದಿವೋ ಯಾಕೆ ಬಿಟ್ಟಿವೋ, ನಾವಂತೂ ಎಲ್ಲೂ ಹೋಗಿಲ್ಲ. ಈ ತಕ್ಕ ಇಲ್ಲಿ ಬಂದಿರುವಂತ ಉದ್ದೇಶ ಏನಂತಂದ್ರ ಆ ತಾಯಿ ಬಂದಿರುವಂತ ಶಕ್ತಿ, ಆ ಶಕ್ತಿ ಕರುಣೆ ತಮ್ಮೆಲ್ಲರ ಬಾಳಲ್ಲಿ ಬರಬೇಕಿತ್ತಂದ್ರ, ತಮ್ಮೆಲ್ಲರ ಬದುಕು ಬಂಗಾರ ಆಗ್ಬೇಕಿತ್ತಂದ್ರ ಒಂದು ಕೆಲಸ ಮಾಡ್ಬೇಕು. ಗೊತ್ತೇನು ಹಿಡಿದು ಏನ್ ಕೆಲಸ ಅಂತಂದ್ರ, ನಿಮ್ ಮನೆತನಗಳೆಲ್ಲ ಉದ್ಧಾರ ಆಗ್ಬೇಕಲ್ಲ. ಈಗ ಲಕ್ಷ್ಮಿ ತಂದು ಕೊಡ್ತೀರಿ, ಲಕ್ಷ್ಮಿ ಪೂಜಾ ಮಾಡಿದ್ರಿ, ಎಲ್ಲನೇ ಮಾಡಿದ್ರಿ. ಆದ್ರೆ ಈ ಮನೆತನಗಳು ಯಾವಾಗ ಬೆಳಿತಾವ ಅಂತಂದ್ರ, ನಿಮ್ ಮನೆತನ ಅಭಿವೃದ್ಧಿ ಆದಾಗ ಲಕ್ಷ್ಮಿ ವರ ಸಿಕ್ಕಿದಂಗೆಲ್ಲ. ಇರುವಂತ ಎಲ್ಲಾ ತಾಯಂದಿರಿಗೆ ಒಂದು ಮಾತು ಹೇಳ್ತೇನೆ, ಏನಂತಂದ್ರ ಇವತ್ತಿನ ಹಿಡಿದು ಒಂದು ಸಂಕಲ್ಪ ಮಾಡ್ರಿ. ಏನಂತಂದ್ರ, ಮೊನ್ನೆ ಅಮಾವಾಸ್ಯೆ ದಿವಸ ಒಬ್ಬ ಹೆಣ್ಮಗಳು ನಮ್ಮ ಶ್ರೀಮಠಕ್ಕೆ ಬಂದಿದ್ದಳು. ಶ್ರೀಮಠಕ್ಕೆ ಬಂದಾಗ ಹೆಣ್ಮಗಳು ಹೇಳ್ತಾ ಇದ್ದಳು ಏನಂತಂದ್ರ, ನನ್ನ ಮನೆಗ್ ದರಿದ್ರತನ, ಅಪ್ಪೈಸಿತನ, ಸುದ್ದಿಯಾದ ಬುದ್ಧಿ ನಿಮ್ ಪಾದ ನಮ್ಮ ಮನೆಗೆ ಹಾಕ್ರಿ ಅಂತ ಹೇಳಿ. ಇರುವಂತ ಎಲ್ಲಾ ತಾಯಂದಿರಿಗೆ ಒಂದು ಮಾತು ಹೇಳ್ತೀನಿ, ಮನ್ಯಾಗ ದರಿದ್ರತನ, ಅಪ್ಪೈಸಿತನ ಯಾವಾಗ ಸುತ್ತು ಅಂದ್ರ, ನಾವು ಕಟ್ಟಿ ಮೇಲೆ ಕುಂತಿ ಮತ್ತೊಬ್ಬರ ಮನೆ ಹಾಳು ಮಾಡೋದು ಮಾತಾಡೋದು ಸುತ್ತು. ತಾಯಂದ್ರೆ ಇವತ್ತಿನ ಅದು ಬಿಡ್ಬೇಕಾವ. ಮತ್ತೆ ಮೊದಲು ಏನ್ ಬಿಡ್ಬೇಕಂದ್ರೆ, ನಿಮ್ ಲಕ್ಷ್ಮಿ ನಿಮ್ಮ ಮನೆ ಬರ್ಬೇಕಿತ್ತಂದ್ರೆ ಈಗ ಸಂಕಲ್ಪ ಮಾಡ್ರಿ. ಏನಂತಂದ್ರ, ಮತ್ತೊಬ್ಬರದ ಮನೆ ಹಾಳು ಮಾತಾಡೋದು ಇವತ್ತಿನ ಹಿಡಿದು ಬಿಟ್ಟಾಗ ಮಾತ್ರ ಲಕ್ಷ್ಮಿ ನಿಮ್ಗೆ ಹೊರ ಕೊಡ್ತಾಳೆ, ಇಲ್ದ್ರೂ ಕೊಡಂಗಿಲ್ಲ. ಇವತ್ತು ಅಲ್ಲಿ ಇಲ್ಲಿ ಹೇಳಕ್ ಬಂದಿರುವಂತ ಉದ್ದೇಶ ಇಷ್ಟೇ, ಸಮಾಜ ಅಭಿವೃದ್ಧಿ ಮಾಡುವಂತ. ಇವತ್ತು ಎಲ್ಲಾ ಕಡೆ ನೋಡ್ತಾ ಇದ್ದೀನಿ. ಇವತ್ತು ನಿರ್ಣಾ ಗ್ರಾಮದಲ್ಲಿರುವಂತ ಯುವಕರು ನೋಡ್ತಾ ಇದ್ದಾರೆ, ನಿಜಕ್ಕೂ ಧರ್ಮ ಅದ್ವೈತವಾಗಿ ಎಲ್ಲಾದ್ರೂ ಬೆಳಿತಾ ಇದೆ ಅಂದ್ರೆ ನಮ್ಮ ನಿರ್ಣಾ ಗ್ರಾಮದಾಗ ಬೆಳಿತಾ ಇದೆ ಅಂತ ಬಹಳ ಸಂತೋಷದಿಂದ ಹೇಳಕ್ ಇಷ್ಟಪಡ್ತೀವಿ. ಕೆಲವೊಂದು ಗ್ರಾಮಕ್ಕೆ ಹೋಗ್ತೇವೆ, ಅಲ್ಲಿ ಏನ್ ವ್ಯವಸ್ಥೆ ಇರ್ತೋ ಇರಂಗಿಲ್ಲೋ, ಆದ್ರ ಈ ನಿರ್ಣಾ ಗ್ರಾಮದ ಪ್ರತಿಯೊಬ್ಬ ಯುವಕರಲ್ಲಿ ಧರ್ಮ ಜಾಗೃತಿ ಎಂಬ ಬೀಜ ಬಿತ್ತದಲ್ಲ, ಅದು ನಿಜಕ್ಕೂ ಕೂಡ ಅದ್ಭುತವಾದಂತ ಮಾತಂತೆ ಹೇಳಕ್ ಇಷ್ಟಪಡ್ತೀನಿ. ಇರುವಂತ ಎಲ್ಲಾ ತಾಯಂದಿರಿಗೆ ಒಂದು ಸಂಕಲ್ಪ ಮಾಡ್ಕೊಂಡು ಇವತ್ತಿನ ಹಿಡಿದು ನಿಮ್ ಮನೆತನ ಉದ್ಧಾರ ಆಗ್ಬೇಕಿತ್ತಂದ್ರೆ ಮತ್ತೊಬ್ಬರು ತಪ್ಪು ಎಣಿಸ್ಲಿಕ್ಕೆ ಹೋಗ್ಬೇಡ್ರಿ, ಮತ್ತೊಬ್ಬರು ಚಾಡಿ ಹೇಳಕ್ ಹೋಗ್ಬೇಡ್ರಿ, ಮತ್ತೊಬ್ಬರ ಮನೆಗೆ ಹೋಗಿ ನಿಂದನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಂದಾಗ ಮಾತ್ರ ನಿಮ್ದೆಲ್ಲ ಸಂಸಾರ, ನಿಮ್ ಪರಿವಾರ ಉದ್ಧಾರ ಆಯ್ತದ. ಇಲ್ದ್ರೆ ಯಾವತ್ತೂ ಕೂಡ ಆಗಂಗಿಲ್ಲ. ಯಾಕೆ ಈ ಮಾತು ಹೇಳ್ತೀವಿ ಅಂದ್ರೆ, ನಾವು ಆಡುವಂತ ಮಾತು ಹಿಂಗೆ ಕೊಟ್ಟರು ವರ ಇಟ್ಟರು ಮತ್ತೊಂದೇ ಇದ್ದಂಗಿದೆ. ಇರುವಂತ ಮಾತಿನಲ್ಲಿ ಏನಿದೆ ಅಂತಂದ್ರ, ಆ ತಾಯಿ